ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ 4:20 ವಾಕ್ಯದಿಂದ 22 ವಾಕ್ಯ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದೇ ಇರಲಿ. ಅವುಗಳ ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯ. ಯಾವುದು ಆರೋಗ್ಯ ಕೊಡುತ್ತೆ? ನೀವು ತುಂಬ ಟೆನ್ಷನ್ ಆಗಿ ಯೋಚನೆ ಮಾಡಿ, ಚಿಂತೆ ಮಾಡಿ, ಅಲ್ಲಿ ಹೋಗು ಇಲ್ಲೋಗು ದುಡಿ, ಅದರಿಂದ ಆರೋಗ್ಯ ಕೆಡುತ್ತೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ವಾಕ್ಯ ಯಾರು ಪ್ರೀತಿ ಮಾಡ್ತಿರೋ, ನನ್ನ ವಾಕ್ಯವನ್ನು ಯಾರು ದೃಷ್ಟಿಸಿ ನೋಡ್ತಿರೋ, ನನ್ನ ವಾಕ್ಯವನ್ನು ಯಾರು ಹೃದಯದಲ್ಲಿ ಇಟ್ಕೊಳ್ತಿರೋ, ಆ ವಾಕ್ಯ ನಿಮಗೆ ಜೀವ ಕೊಡುತ್ತೆ, ದೇಹಕ್ಕೆಲ್ಲ ಅದೇ ಆರೋಗ್ಯ. ಆದರೆ ವಾಕ್ಯವನ್ನು ನಾವು ಹೆಚ್ಚಾಗಿ ಬೈಬಲ್ ಓದಿದರೆ, ಸತ್ಯವೇದ ವಾಕ್ಯಗಳನ್ನು ಧ್ಯಾನಿಸಿದರೆ, ಅದನ್ನು ಹೃದಯದಲ್ಲಿ ಇಟ್ಕೊಂಡ್ರೆ ಉತ್ತಮ ಆರೋಗ್ಯ ಸಿಗುತ್ತೆ ಅಂದಾಗ ಯಾಕೆ ನಾವು ದೇವರ ವಾಕ್ಯವನ್ನು ದಾಸರ ಮಾಡ್ತಾ ಇದ್ದೀವಿ? ಹೌದು ನನ್ನ ಪ್ರಿಯರೇ, ದೇವರ ವಾಕ್ಯ ಅಷ್ಟೂ ಕೂಡ ಬಲವುಳ್ಳದು. ದೇವರ ವಾಕ್ಯ ಜೀವ ಕೊಡುವಂಥದ್ದು. ದೇವರ ವಾಕ್ಯ ಆರೋಗ್ಯವನ್ನು ತಂದು ಕೊಡುವಂಥದ್ದು. ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರತಿನಿತ್ಯ ನಮಗೆ ಒಳ್ಳೆ ಆರೋಗ್ಯ ಬೇಕು, ನನಗೆ ಸಮಾಧಾನ ಬೇಕು, ಶಾಂತಿ ಬೇಕು, ಸತ್ಯವೇದ ತೆರೀರಿ. ದೇವರು ನಿಮಗೆ ಎಷ್ಟು ಸಮಯ ಕೊಡ್ತಾರೆ ಆ ದಿನ, ಕೆಲಸ ಕಾರ್ಯದ ಮಧ್ಯದಲ್ಲಿ, ಮುಂಜಾನೆಯಲ್ಲೋ ಸಂಜೆಯಲ್ಲೋ ಯಾವ ಸಮಯ ಸಿಗುತ್ತೋ ಸತ್ಯವೇದವನ್ನು ಓದಿ ದೇವರ ವಾಕ್ಯವನ್ನು ಧ್ಯಾನಿಸ್ರಿ. ಆ ವಾಕ್ಯ ನಿಮ್ಮ ಹೃದಯಕ್ಕೆ ಹೋಗ್ತಾ ನಮ್ಮ ಹೃದಯದ ಒಳಗಷ್ಟೇ ಅಲ್ಲ, ಕೀಲು ಮಜ್ಜೆ ಇವಾಗಿಷ್ಟು ತೂರಿಕೊಂಡು ಹೋಗುತ್ತೆ. ಶರೀರದ ಎಲ್ಲ ಅಂಗಾಂಗಗಳಿಗೆ ಆ ವಾಕ್ಯ ಎಂಬ ಆತನು ಒಳಗಡೆ ಪ್ರವೇಶ ಮಾಡ್ತಾರೆ. ಆ ವಾಕ್ಯ ಎಂಬ ಆತನು ಒಳಗೆ ಪ್ರವೇಶಿಸುವಾಗ ಅದು ದೇಹಕ್ಕೆ ಜೀವ ಹೆಚ್ಚಾಗಿ ತರುತ್ತೆ. ಎರಡನೇದಾಗಿ ಆರೋಗ್ಯವು. ನನ್ನ ವಾಕ್ಯ ನಿಮ್ಮ ಶರೀರದಲ್ಲಿ ಜೀವವನ್ನು ಉತ್ಪತ್ತಿ ಮಾಡುತ್ತೆ, ಅವೇ ದೇಹಕ್ಕೆಲ್ಲ ಆರೋಗ್ಯ. ನಾವು ಯಾರು ಹೇಳ್ತಾರೆ ಅಂತ ಬೈಬಲ್ ಇಟ್ಕೊಳ್ಳೋದು, ಮನಸಾರೆ ಪ್ರೀತಿಯಿಂದ ಸತ್ಯವೇದವನ್ನು ನಾವು ಓದುವುದಕ್ಕೆ ಅಭ್ಯಾಸ ಮಾಡಿ. ಪ್ರತಿದಿನ ದೇವರು ಹೇಳ್ತಾರೆ, ಅಲ್ಲಿ ನಾನು ಆರೋಗ್ಯ ಕೊಡ್ತೇನೆ, ಅಂಥ ವ್ಯಕ್ತಿಗೆ ನಾನು ಜೀವವನ್ನು ಹೆಚ್ಚಿಸ್ತೇನೆ. ಆ ವಾಕ್ಯ ತುಂಬ್ದಂಗೆ ದೇವರ ಮಾತಿನಂತೆ ನಡೀತಾ ಇದ್ದಂಗೆ ನಮಗೆ ಜೀವಾತ್ಮ ಹೆಚ್ಚಾಗುತ್ತೆ, ಆರೋಗ್ಯ, ಬಲ, ಶಕ್ತಿ ತುಂಬಲ್ಪಡುತ್ತೆ. ಇದು ಯಾರಿಗೆ ಬೇಡ? ಏನೆಲ್ಲ ತಿಂದರೆ ನಾನು ಬಲಿಷ್ಠನಾಗ್ತೇನೆ? ದೇವರ ವಾಕ್ಯ ತಿನ್ನಿರಿ, ದೇವರ ವಾಕ್ಯವನ್ನು ತಗೊಂಡ್ರಿ, ಜೀವ ಬರುತ್ತೆ, ಆರೋಗ್ಯ. ದೇವರು ಹೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ, ನನ್ನ ವಾಕ್ಯವು ನಿಮ್ಮ ದೇಹಕ್ಕೆ ಆರೋಗ್ಯ. ಈಗೋ ನನ್ನ ವಾಕ್ಯವನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯ. ಹೌದಲ್ಲ? ನಾನು ಈ ದಿನದಿಂದ ದೇವರ ವಾಕ್ಯವನ್ನು ಧ್ಯಾನಿಸ್ತೇನೆ, ಅದು ನನ್ನ ಹೃದಯದಲ್ಲಿ ತುಂಬಲ್ಪಡಲಿ ಅಂತ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ ಅಪ್ಪ, ಅವರನ್ನು ನೀನು ಸ್ಪರ್ಶಿಸು. ನಿನ್ನ ವಾಕ್ಯ ಇನ್ನೂ ಹೆಚ್ಚಾಗಿ ಅವರು ಧ್ಯಾನಿಸಲಿ, ನಿನ್ನ ಮಾತು ಅವ್ರ ಹೃದಯ ತುಂಬಲಿ. ಅದು ದೇಹದಲ್ಲಿ ಆರೋಗ್ಯವನ್ನು, ಜೀವವನ್ನು ಉತ್ಪತ್ತಿ ಮಾಡುವಂಥದ್ದು. ತಂದೆಯೇ, ಯಾರು ಹೆಚ್ಚು ವಾಕ್ಯ ಧ್ಯಾನ ಮಾಡ್ತಾ ಇದ್ದಾರೋ ಅವರಿಗೆ ಹೆಚ್ಚಾಗಲಿ, ಬಲವು ಹೆಚ್ಚಾಗಲಿ, ಜೀವಾತ್ಮ ತುಂಬಲಿ, ಆರೋಗ್ಯ ತುಂಬಲಿ. ರಾಜನೇ, ಅವರನ್ನು ಆಶೀರ್ವದಿಸು, ಯೇಸುವಿನ ನಾಮದಲ್ಲಿ. ಆಮೀನ್.